ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿಯೂ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮಗೆ ಹೀಗೆ ಮಾತನಾಡ್ತಾ ಇದೆ. ರೋಮಪುರದವರಿಗೆ 14ನೇ ಅಧ್ಯಾಯದ 19ನೇ ವಚನದಲ್ಲಿ, ಆದುದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವುಗಳನ್ನು ಸಾಧಿಸಿಕೊಳ್ಳೋಣ. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳುವುದು, ಪ್ರಾರ್ಥಿಸುವುದು, ದೇವರ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದು, ಇದು ಎಷ್ಟರ ಮಟ್ಟಿಗೆ ನಮಗೆ ಆಶೀರ್ವಾದವನ್ನು ತರ್ತದೆ ಮತ್ತು ಇದು ಎಷ್ಟು ಬಹಳ ಇಂಪಾರ್ಟೆಂಟು, ಎಷ್ಟು ಪ್ರಾಮುಖ್ಯವಾದ ಸಂಗತಿ ಅಂದರೆ ವಾಕ್ಯ ಕಲಿಸಿಕೊಡ್ತಾ ಇದೆ. ನಾವು ನಮ್ಮ ಜೀವಿತದಲ್ಲಿ ಸಮಾಧಾನಕ್ಕೂ ಮತ್ತು ಭಕ್ತಿ ವೃದ್ಧಿಗೂ ಏನೇನೆಲ್ಲ ಸಹಾಯ ಮಾಡ್ತದೋ, ಯಾವ್ಯಾವ ಕಾರ್ಯಗಳು ಅನುಕೂಲವಾಗಿರುವಂಥದ್ದಾಗಿರ್ತದೋ ಅದನ್ನು ನಾವು ಹೆಚ್ಚಾಗಿ ಆಯ್ಕೆ ಮಾಡುವಂಥವರಾಗಿರಬೇಕು. ಹೊಸ ವರ್ಷ ನಮಗೆ ಆರಂಭವಾಗಿದೆ, ಹೌದಲ್ವಾ? ಈ ದಿನಗಳಲ್ಲಿ ನಾವು ವಿಶೇಷವಾಗಿ ಮಾಡಬೇಕಾದಂಥ ಕಾರ್ಯ ಏನೆಂದರೆ, ಆದಷ್ಟು ನಮ್ಮ ಜೀವಿತವನ್ನು, ನಮ್ಮ ಎಲ್ಲ ಕಾರ್ಯ ಕೆಲಸಗಳನ್ನು ಸಮಾಧಾನದಲ್ಲಿ ಇರಿಸಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಭಕ್ತಿ ವೃದ್ಧಿ ಕಡೆಗೆ ನಮ್ಮನ್ನು ನಡೆಸುವಂಥ ಕಾರ್ಯಗಳಿಗೆ ನಾವು ಮನಸ್ಸು ಮಾಡಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡುವುದಕ್ಕೂ ಅಥವಾ ನಮ್ಮನ್ನು ಅನೇಕ ಒತ್ತಡಗಳಲ್ಲಿ ಬೀಳಿಸುವುದಕ್ಕೆ ಅನೇಕ ಕಾರ್ಯಗಳು ಈ ಲೋಕದಲ್ಲಿ ಉಂಟು. ಆತ್ಮೀಕ ಮಕ್ಕಳಾದ ನಮಗೆ, ದೇವರ ಮಕ್ಕಳಾದ ನಮಗೆ ಕರ್ತನು ವಾಕ್ಯದಿಂದ ಹೀಗೆ ಮಾತನಾಡ್ತಾ ಇದ್ದಾರೆ, ಸಮಾಧಾನಕ್ಕೂ ಮತ್ತು ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವುಗಳನ್ನು ಸಾಧಿಸಿಕೊಳ್ಳೋಣ ಅಂತ. ಅದೆಷ್ಟು ಉತ್ತಮವಾದ ವಾಕ್ಯವಲ್ವಾ? ನಾವು ಯಾವುದರ ವಿಷಯವಾಗಿ ಗಮನ ಹರಿಸಬೇಕು ಅಂದರೆ, ಈ ಪ್ರತಿ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕಳೆಯುವಂಥ ಈ ಸಮಯಗಳು ನಮಗೆ ಸಮಾಧಾನವನ್ನು ಹೆಚ್ಚಿಸ್ತದೆ. ಅಂದರೆ ದಿನವನ್ನು ಆರಂಭಿಸುವಾಗಲೇ ಆ ದೈವಿಕವಾದ ಸಮಾಧಾನ ನಮ್ಮ ಜೀವಿತದಲ್ಲಿ ಅದು ಪ್ರವೇಶಿಸ್ತದೆ. ಹೆಚ್ಚಾಗಿ ಭಕ್ತಿ ವೃದ್ಧಿಯ ಕಾರ್ಯಗಳಿಗೆ ಈ ಒಂದು ವಾಕ್ಯ ಭಾಗಗಳು ಮತ್ತು ಪ್ರಾರ್ಥನೆಯ ಸಮಯ ಸಹಾಯ ಮಾಡ್ತದೆ. ಭಕ್ತಿ ವೃದ್ಧಿಯ ಕಾರ್ಯ ಅಂದರೆ ದೇವರ ಮೇಲಿರುವಂತಹ ಭಕ್ತಿ, ಆ ಆತ್ಮೀಕ ಜ್ಞಾನ, ಆ ಆತ್ಮೀಕ ಸಂಬಂಧ ಇನ್ನಷ್ಟು ಹೆಚ್ಚಿಸುವಂಥ ಕಾರ್ಯಗಳಿಗೆ ನಾವು ಬರಬೇಕು. ಆಗ ನಮ್ಮ ಜೀವಿತ, ನಮ್ಮ ಕೆಲಸ, ನಮ್ಮ ಕುಟುಂಬ, ನಮ್ಮ ಓದುವ ವಿಚಾರ, ನಮ್ಮ ಎಲ್ಲ ವಿಷಯಗಳು ಕೂಡ ಆಶೀರ್ವಾದಕರವಾಗಿರ್ತದೆ. ಹಾಗಾಗಿ ಪ್ರತಿ ಮುಂಜಾನೆಯಲ್ಲಿ ನಾವು ಸ್ವಲ್ಪ ಸಮಯವಾದರೂ ಕೂಡ, ನಾವು ಅನೇಕರು ಕೆಲಸಗಳಿಗೆ, ಕಾಲೇಜ್ಗೆ, ಸ್ಕೂಲ್ಗೆ ಹೋಗುವಂಥ ಕಾರ್ಯಗಳುಂಟು. ಆದರೆ ಅದರೆಲ್ಲದರ ಮಧ್ಯದಲ್ಲಿಯೂ ಮುಂಜಾನೆಯಲ್ಲಿ ನಾವು ದೇವರಿಗಾಗಿ ಸಮಯವನ್ನು ಬೇರ್ಪಡಿಸುವಾಗ ಸಮಾಧಾನ ಮತ್ತು ಭಕ್ತಿ ವೃದ್ಧಿ ಇದೆಲ್ಲವೂ ನಮ್ಮ ಜೀವಿತದಲ್ಲಿ ತುಂಬಿಕೊಳ್ಳುವಂಥದ್ದಾಗ್ತದೆ. ಹಾಗಾಗಿ ಈ ಮುಂಜಾನೆಯಲ್ಲಿ ವಾಕ್ಯ ಭಾಗಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ದಿನ ಮುಂಜಾನೆಯಲ್ಲಿ ದೇವರ ಸಮಾಧಾನ ನಿಮ್ಮಲ್ಲಿಯೂ, ನಿಮ್ಮ ಕೆಲಸಗಳಲ್ಲಿಯೂ, ನಿಮ್ಮ ಜೀವಿತದಲ್ಲಿಯೂ, ನಿಮ್ಮ ಕುಟುಂಬದಲ್ಲಿಯೂ, ನೀವು ಹೋಗುವ ಎಲ್ಲ ಸ್ಥಳಗಳಲ್ಲಿ ಅದು ತುಂಬಿಕೊಳ್ಳುತ್ತದೆ. ನಾವು ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸೋಣವೇ? ಕರ್ತನಾತ್ಮನೇ, ನಿಮಗೆ ಸ್ತೋತ್ರಯ್ಯ. ಅಪ್ಪ, ನಿನ್ನ ವಚನ ಹೇಳಿದ ಪ್ರಕಾರ ಸಮಾಧಾನಕ್ಕೂ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವ ಕಾರ್ಯಗಳನ್ನು ಸಾಧಿಸಿಕೊಳ್ಳ್ರಿ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳು ಈ ಮುಂಜಾನೆಯಲ್ಲೇ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿದ್ದಾರೆ. ಕರ್ತನೆ, ಅವ್ರನ್ನ ಆಶೀರ್ವದಿಸು ಅಪ್ಪ. ಅವರ ಜೀವಿತದಲ್ಲಿ ಆ ನಿನ್ನ ಪರಲೋಕದ ಸಮಾಧಾನ, ನಿನ್ನ ಭಕ್ತಿ ವೃದ್ಧಿಯ ಎಲ್ಲ ಕಾರ್ಯಗಳು ಅವರನ್ನು ಆವರಿಸಿಕೊಳ್ಳಲಿ ಅಪ್ಪ. ಈ ಮುಂಜಾನೆಯಲ್ಲೇ ದಿನ ಆರಂಭವಾಗುವಾಗ ಅವರಿಗೆ ಯಾವುದೇ ಒತ್ತಡಗಳು, ಅಡಚಣೆಗಳು ಇರದಂತೆ ನಿನ್ನ ಸಮಾಧಾನ ಅವರಲ್ಲಿ ತುಂಬಿಕೊಳ್ಳಲಿ. ಅವ್ರ ಜೀವಿತವನ್ನು ಆಶೀರ್ವದಿಸಲಿ ಅಪ್ಪ. ಅವರು ಹೆಚ್ಚೆಚ್ಚಾಗಿ ಭಕ್ತಿ ವೃದ್ಧಿಯಲ್ಲಿಯೂ ಆತ್ಮಿಕ ಸಂಬಂಧದಲ್ಲಿ ಬೆಳೆಯುತ್ತಾ ಒಳ್ಳೆ ಫಲಗಳನ್ನು ಅವರ ಜೀವಿತದಲ್ಲಿ ಕಾಣುವಂತೆ ಸಹಾಯ ಮಾಡು. ನಿನ್ನ ಕೃಪೆ ಇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಎಲ್ಲವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಬೇಡುತ್ತೇವೆ ಕರ್ತನೆ. ಆಮೇನ್, ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God bless you.